ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳಲಿಕ್ಕೆ ಬಂದೆ. ನಿನ್ನೆ ನಾನು ವ್ಯಾಲ್ಯೂ ಎಜುಕೇಷನನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿಕೊಂಡು ನೋಟ್ ಮಾಡ್ಕೊಂಡಿದ್ದೇನೆ. ಯಾಕಂದರೆ ಅದು ಕಡಿಮೆ ಮಾರ್ಕಿಗೆ ಕೇಳ್ತಾ ಇರೋದ್ರಿಂದ ಬಿಟ್ಟರೆ ಹಾಗೆ ಬಿಟ್ಟೋಗತ್ತದು. ಲಾಸ್ಟ್ ಮೂಮೆಂಟಲ್ಲಿ ಓದ್ವಾ ಈಗ ಓದ್ವಾ ಅಂತ ಏನು ಮಾಡ್ತೀವಿ, ನಾವು ಸ್ಕಿಪ್ ಮಾಡ್ತಾ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಯಾವುದು ಕಡಿಮೆ ಸಿಲೆಬಸ್ ಇದೆಯಲ್ಲ ಅದನ್ನೇ ಫಸ್ಟ್ ಮುಗಿಸ್ಕೊಂಡ್ಬಿಡುವ. ವ್ಯಾಲ್ಯೂ ಎಜುಕೇಷನ್ ಇರ್ಬೋದು, ಅಥವಾ ಕಂಪ್ಯೂಟರ್ ಲಿಟ್ರಸಿ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಇವನ್ನೆಲ್ಲ ಒನ್ ಬೈ ಒನ್ ನಾನು ಮುಗಿಸ್ಕೊಳ್ತಾ ಬರುವ ಅಂತ ಅಂದ್ಕೊಳ್ತಾ ಇದ್ದೇನೆ. ಆಮೇಲೆ ಮತ್ತೆ ರಿವಿಷನ್ ಮಾಡೋದು ಇದ್ದೇ ಇರುತ್ತೆ ಬಿಡಿ, ಬಟ್ ಓದುವಾಗ ಅದನ್ನು ಸ್ವಲ್ಪ ಬೇಗ ಓದ್ಕೊಳ್ಬೇಕು. ಆಮೇಲೆ ಇಂಗ್ಲೀಷಲ್ಲಿ ಲಿಟ್ರರಿ ಫಾರ್ಮ್ಸ್ ಬಗ್ಗೆ ಒಂದೆರಡು ಫಾರ್ಮ್ಸನ್ನು ನೋಡಿದೆ. ಸಾನೆಟ್ ಇರ್ಬೋದು, ಓಡ್ ಇರ್ಬೋದು, ಇದ್ರ ಬಗ್ಗೆ ನೋಡಿದ್ದೆ. ಯಾಕಂದರೆ ನನ್ನದು ಮಾಸ್ಟರ್ಸ್ ಸಹ ಆಗಿರೋದ್ರಿಂದ ಅದನ್ನು ಓದಿ ನಾನು 5 to 6 ಇಯರ್ಸೇ ಆಗೋಯಿತು. ಇವಾಗ ಎಲ್ಲ ಮರ್ತೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಮತ್ತೆ ರಿವಿಷನ್ನು ಹೇಳೋದಕ್ಕಿಂತ ಮತ್ತೆ ಸ್ಟಾರ್ಟಿಂಗಿಂದನೇ ಓದಬೇಕು. ಹಾಗೆ ಇದಿಷ್ಟನ್ನು ಓದಿ ಮತ್ತೆ ಇದನ್ನು ನೋಟ್ ಮಾಡ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಓದಾಯಿತು, ಏನೇನು ಓದ್ತಾ ಇದ್ದೀರಾ, ಯಾವ್ಯಾವ ಕ್ಲಾಸ್ಗಳನ್ನು ತಗೊಳ್ತಾ ಇದ್ದೀರಾ ಅಂತಲೂ ಹೇಳಿ ಅಂತ ಹೇಳಿದ್ದೆ. ಬಟ್ ಯಾರೂ ಕಮೆಂಟೇ ಮಾಡ್ತಾ ಇಲ್ಲ. ಪ್ಲೀಸ್ ಕಮೆಂಟ್ ಮಾಡಿ, ಒಬ್ಬರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ನಾನು ಇಂಗ್ಲೀಷ್ ಇದಿರುತ್ತಲ್ಲ ಸಿಲೆಬಸ್ಸು, ಅದನ್ನು ತಗೊಂಡು ಯಾವ್ಯಾವುದು ಓದಾಗಿದೆ ಅದನ್ನು ಟಿಕ್ ಮಾಡ್ಕೊಳ್ತಾ ಇದ್ದೆ. ಆಗಿರೋದಕ್ಕಿಂತ ಓದೋದೇ ತುಂಬ ಅಂದರೆ ತುಂಬ ಇದೆ. ಹೇಗೆ ಮುಗಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಕ್ರೈಸದ್ದು ಬೇರೆ ಓದಬೇಕಲ್ವಾ. ಅದು ಪೇಪರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಅದನ್ನು ಜಾಸ್ತಿ ಓದಬೇಕಾಗತ್ತೆ. ಯಾಕಂದರೆ ನಾನು ಪೊಲಿಟಿಕಲ್ ಸೈನ್ಸನ್ನು ಲಾಸ್ಟ್ ಓದಿದ್ದು 10th. ಅದಾದಮೇಲೆ ನಾನು ಪೊಲಿಟಿಕಲ್ ಸೈನ್ಸನ್ನು ಡಿಗ್ರಿ ಅಥವಾ PUCಯಲ್ಲಿ ತಗೊಂಡಿಲ್ಲ. ಅದಕ್ಕೋಸ್ಕರ ಟಚ್ಚೇ ತಪ್ಪೋಗ್ಬಿಟ್ಟಿದೆ. ಬಟ್ ಕ್ರೈಸಲ್ಲಿ ಪೇಪರ್ 1 ಜಾಸ್ತಿ ಸಿವಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅದರ ಮೇಲೆ ಕೇಳಿರೋದ್ರಿಂದ ಅದನ್ನು ನಾನು ಮತ್ತೆ ABCD ಓದುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ಸೊ ನೀವು ಕ್ರೈಸ್ಗೆ ಯಾವ್ಯಾವ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದೀರಾ ಪೇಪರ್ 1ಗೆ ಎಸ್ಪೆಷಲಿ ಅಂತ ನನಗೆ ಹೇಳಿ. ಹಾಗೆ ಪ್ರೀವಿಯಸ್ ಎಕ್ಸಾಮಲ್ಲಿ ಕ್ರೈಸ್ ಕ್ವಶನ್ ಪೇಪರಲ್ಲಿ ನಾನು ನೋಡಿದ ಪ್ರಕಾರ ಲಿಟ್ರೇಚರ್ ಬೇಸ್ಡ್ ಕ್ವಶನ್ ಸಹ ಕೇಳಿದ್ದಾರೆ. ಬಟ್ ಈ ಸಲದ ಕ್ರೈಸ್ ಪೇಪರ್ 2 ಸಿಲೆಬಸ್ಸನ್ನು ನೋಡಿದ್ರೆ ಅಲ್ಲಿ ಲಿಟ್ರೇಚರ್ ಟಾಪಿಕನ್ನೇ ಮೆನ್ಷನ್ ಮಾಡಿಲ್ಲ. ಬರೀ ಗ್ರಾಮರ್ ಬೇಸ್ಡ್ ಟಾಪಿಕ್ಸೇ ಜಾಸ್ತಿ ಇದೆ. ಇಲ್ಲ ಅಂದರೆ ಮೆಥಡಾಲಜಿ ಬಗ್ಗೆ ಇದೆ, ಇಂಗ್ಲೀಷ್ ಮೆಥಡಾಲಜಿ ಬಗ್ಗೆ. ಸೊ ಪೇಪರ್ 2 ಸಿಲೆಬಸ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿರೋದನ್ನು ಮಿಷನ್ ಟೀಚರ್ ಅಕಾಡೆಮಿ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೇನೆ. ಬೇಕಾಗಿದ್ದವರು ಹೋಗಿ ದಯವಿಟ್ಟು ನೋಡಿ, ಆಯಿತಾ. ನೋಡೋದಷ್ಟೇ ಅಲ್ಲದೆ ಪ್ಲೀಸ್ ಈ ವಿಡಿಯೋ ನೋಡೋರೆಲ್ಲ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.